ಬಡ್ಕೊಂಡು ನಿಂದ್ರಾದ ನೋಡಿನಿ. ಆದ್ರ ಒಬ್ಬಕಿನ ಇಬ್ಬರು ಗಂಡಸರು ತೆಕ್ಕಿ ಬಡ್ಕೊಂಡು ನಿಂತಿದ್ರು. ಇದಾ ಫಸ್ಟ್. ಬೇರೆ ಮಂಗ್ಯನ ನಮ್ಮ ಮಕ್ಕಳ ಈ ನಮನಿ ರಸ್ತದಾಗ ನಾಯಿ ತೆಕ್ಕಿ ಬಡ್ಕೊಂಡು ನಿಂತಂಗ ನಿಂತ್ರ ನಮ್ಮ ದೇಶದ ಸಂಸ್ಕೃತಿ ಹಾಳಾಗಿರ್ತದೆ. ನಾಯಿ ಜಾತಿಯವರ ಸುಮ್ಮನೆ ಅಗಲ್ತಿರೋ ಇಲ್ಲ ಕಾಲನ ಎಕ್ಕ ತಗೊಂಡು ನೆತ್ತಿ ಮೇಲೆ ಪಟ ಪಟ ಅಂತ ಯಪ್ಪ ನೀ ಯಾಕೆ ಇಲ್ಲಿ ಬನ್ನಿ? ಯವ್ವ ಮಗಳ, ನಾನು ಇಲ್ಲಿ ಬಂದದ್ದು ತ್ರಾಸ ಆತನ ತ್ರಾಸ. ಏನ್ ಮಾಡ್ರಿ ಇನ್ಯಾ ತ್ರಾಸ ಐತಿ? ಯವ್ವ ಮಗಳ, ಏನ ಗಮ್ಮಂತ ನಾಟಕದಲ್ಲ ಗಮ್ಮಂತ ನಾಟಕದಲ್ಲ ಸೇಂಟ್ ಹೊಡ್ಕೊಂಡ್ ಬಂದೀವಿ. ಸೇಂಟ್ ವಾಸನೆ ಅಲ್ಲವ ಯವ್ವ, ಇವೆಲ್ಲ ಎಲ್ಲ ಬ್ಯಾರೆ ಬ್ಯಾರೆ ವಾಸನೆ ಬರಕತ್ತದವ ಯವ್ವ. ಯಪ್ಪ ಯವ್ವ, ಈ ರಸ್ತಾದಾಗ ಒಂದು ನಾಯಿ ಸತ್ತಿದೆ. ಅದಕ್ಕೆ ಸ್ಮೆಲ್ ಬರ್ತಿದೆ. ಬರೆ ಬರೆ ಮಗಳ, ನಿನ್ನ ಆಯ್ತಲ್ಲ ನಿಮ್ಮವ್ವ ನಾನು ಗೋಡೆ ಮಳಿಗೆ ಮೇಲೆ ಹೋಗಿ ದೊಡ್ಡ ಕೌದಾಗ ಕಬಡ್ಡಿ ಆಡಿ ಓಡಿಸಿದ್ದಕ್ಕೆ ನಿನ್ನ ಸಾರ್ಥಕ ಹೇಳ್ಕೊಳವ ಮಗಳ. ಎಲ್ಲಿಂದ ಕಲಿತವ ಸುಳ್ಳು ಹೇಳಕ್ಕ? ನಾ ಸುಳ್ಳು ಹೇಳಿನೆ ಯಪ್ಪ. ಮಗಳ ಮೇಲೆ ಸಂಶಯವಿ ಯಪ್ಪ. ನಿಮ್ಮವ್ರ ನನ್ನ ಮೇಲೆ ಸುಳ್ಳು ಹೇಳಿದ್ರೆ ಸುಳ್ಳು ಹೇಳಿನೆ. ಮೌನ ತೆಗೆದು ಕೊಟ್ರ ಮಕಾನದ ದುರ್ಗವನ್ನು ಮಾರಾಡಿ ರೀ ಯಜಮಾನ್ರ ಅಷ್ಟ್ಯಾಕೆ ಬಾಯ್ ಬಡ್ಕಂತ್ರಿ? ನಿನ್ನ ಮಗಳು ಏನ ಸಣ್ಣ ಯಾಳಿ ಕರದಂಗ ಐತಿ, ಅದನ್ನ ತಗೊಂಡ್ ನಾ ಏನ್ ಮಾಡಂದಪ್ಪ ಯಪ್ಪ. ಕಟ್ಟಗಳ ಸುಮ್ಮನ ಮುಚ್ಚಿದ್ರಲ್ಲಿ ಯವ್ವ ಮಗಳ ಕರೆಗಳವ ಕರೆಯಳ ಸುಳ್ಳು ಹೇಳಕ್ ಆಯ್ತಿದಿ ನೋಡಿ. ಈಗ ರೀ ಯಜಮಾನ್ರ, ನಿನ್ನ ಮಗಳು ನಿಂತಿದ್ದ ತಪ್ಪಾಯ್ತಾರಪ್ಪ ಅಪ್ಪ. ಮಾಡೋದೆಲ್ಲ ಮಾಡಿ ಇವತ್ತು ತಪ್ಪಾತಂತ ಖಾಲಿ ಬಿಡ್ತಾರ ನನ್ನ ಮಗ ಸರಿಯಲೇ. ಅಷ್ಟು ಯಾಕೆ ಬಸ್ತಿ ನಿನ್ನ ಆಕಿಗೆ ಏನೂ ಮಾಡಿಲ್ಲ. ಆದ್ರೆ ನೀನು ಮೂಗ್ನಾಗ ಏನೋ ಸ್ವಲ್ಪ ಮುಟ್ಬಿಟ್ಟು ನೋಡ್ಕೊಂಡು ಯಜಮಾನ್ರ. ಚಿಕ್ಕನಾಸಿ ಮಗನ ಮೂಗಿಗೆ ಏನಾರ ನಟ್ಟು ಕೊಟ್ಟಿರ್ತಾರಲ್ಲಿ ಮಗನ ಇಟ್ಟತನ ನಿದ್ದೆ ಮಾಡ್ತಿದ್ದ ಏನಾರೇ? ಇನ್ನೂ ಏನು ಮಾಡಿಲ್ಲ. ಮಾಲ ಇವ್ರು ನಿನ್ನ ಕಣ್ಣೀರ್ ಮಾಡೋರ ಚಿಕನ್ ರೀ ನಾವ್ ಮಾಡೋರನ್ನ ಕಾಣಕತ್ತಿದಕ್ಕ ನಿಮ್ಮ ಅಪ್ಪ ಎಷ್ಟು ಸಂಶಯ ಪಡಕತ್ತೇನಲ್ಲಿ ಕೋಳಿ. ಅಯ್ಯ ದೊಡ್ಡ ಕೋಳಿ ಅಲ್ಲ ಮಾಡ್ಬೇಕನ್ನೋದ್ರೊಳಗ ಬೇಕಾಟ್ ಬಂದಾಗ ಬಂದ್ರಿ ಯಜಮಾನ್ರ. ಮುಚ್ಚಿಕೊಂಡ್ರಲ್ಲಿ ನಿನ್ನಿಂದ ಏನಾಗತ್ತಲೇ ಒಂದ್ ತಡಿಯ ಸುಮ್ಮನೆ ನಿಂತ್ಕ. ಐತಲ್ಲ ಓರಿ ಬಗಲಾಗ ಓರಿ, ನಾನು ಕೋಲ್ಸಿದ ಕೋರಿ ಐತಲ್ಲ ಬಗಲಾಗ ಓರಿ. ಮಾವ ನಿನ್ನ ಮಗಳ ಹತ್ತಿರೇನೈತು ಏನೈತು? ಮಾವ ನಿನ್ನ ಮಗಳ ಹತ್ತಿರೇನೈತು ಅಂತದೇನೈತು ಅಂತದೇನೈತು? ಮುಂದೆ ಸೀನ್ ಮುಗಿಬೇಕು ಬಾಳ ಐತಿ. ಮುಂದೆ ಸೀನ್ ಬಾಳ ಐತಿ. ಬ್ಯಾ ನಿಂದ್ರ ಮಗಳ ಕೇಳ ನನ್ನ ಮಾತ.
ನಿನ್ನ ಹಂಗಾರೆ ಹಿಡ್ಕನಲ್ಲೇ ಬೇಕು. ಅವಳು ಸಿಗ ಇಲ್ಲ, ನೀನ ಹೋಗಿ ಬಿಡ ಆಕಿ. ಏ ಅಷ್ಟಂಗ ನೀನು ಇಲ್ಲೇ ಇರ್ತೀಯಲ್ಲ ಕರಿ. ಗುಂಪು ಕಟ್ಟಿಕೊಂಡು ನನ್ನ ದ್ರಾಕ್ಷಿ ತೋಟದ ಹಿಂಡು ಕುರಿನ ಒಗಸಿ ಹಾಳು ಮಾಡಿದಲ್ಲದೆ ಈ ದೇವೇಂದ್ರನ ಮುಂದೆ ಇವಳ ಸಾಲು ಉಲಿಯಂತೆ ಕೈಯಲ್ಲಿ ಪಟ್ಟು ಹಿಡಿದುಕೊಂಡು ಬಂದಿಯ ಪಚ್ಚಿನ ಮಪ್ಪ ಕುರಿಯೇ, ಈಗ ತಾರಿಸಿ ನಿನ್ನ ಕಂಡಿಸ್ತೇನೆ. ಲೇ ದೇವೇಂದ್ರ, ನನ್ನ ಕಂಡುಸ್ತರದ ಬಗ್ಗೆ ಮಾತು ಎತ್ತಿದರೆ ನಿನ್ನ ಟಗರು ಕೂತಿದೆ ಅಂತ ಗೊತ್ತಿ ಸಾಯಿಸುತ್ತಾರೆ. ಇವತ್ತ ನಿಮ್ಮ ಪಂಜರದಾಗ ಸಿಕ್ಕೈತ ಜಂಗ 4-0 ಒತ್ತು ತಪ್ಪಿದ ಕಾರಕ್ಕೆ ನಮಗಾರ ಮತ್ತೆ ಬೆಚ್ಚಿದ್ದಂತೆ ಸಿಕ್ಕವರ ಹೊಲದಲ್ಲಿ ಸಿದ್ಧತೆ ಆಗಿದೆ. ಈ ಮಪ್ಪ ಕುರಿಗೆ ಒಂದು ಗತಿ ಕಾಣಿಸಲೇಬೇಕು. ಭೀಮ, ಕಾಯ್ದ ಕಪ್ಪಿನ ತಲೆಯನ್ನು ಬಿಸಿ ಮಾಡಿ ಈ ಬೋರಿ ಮಗನಿಗೆ ಲೇ ದೇವೇಂದ್ರ, ತಪ್ಪಿದ ಚಳಿ ಯಾಕೆ ಮೈ ಸುಟ್ಟರು ಬಕ್ಕುವ ವಂಶ ನನ್ನದಲ್ಲ. ಯಾಕೆಂದರೆ ಇದು ತಪ್ಪು ಮಾಡಲ ಶರೀರ ತಪ್ಪು ಮಾಡುವುದಿಲ್ಲ. ಕಾರಣದಿಂದ ಮೋಸದಿಂದ ಕಂಬಕ್ಕೆ ಕಟ್ಟಿಸಿದೆಯಲ್ಲ, ಇದು ನಿಜವಾಗಿ ನಿಮ್ಮಪ್ಪನ ರಕ್ತಕ್ಕೆ ಹುಟ್ಟಿಲ್ಲ.
ಮಾಡಬೇಕು. ನೀನು ನಿಮ್ಮಪ್ಪಗ ಹುಟ್ಟಿದೆ ಅನ್ನೋದು ಗೊತ್ತಿಲ್ಲ, ಮತ್ತಪ್ಪರ ಬಗ್ಗೆ ಏನು ಬರುತ್ತದೆ ಬಾಳೆಯ ಮಗನೇ. ನನ್ನ ಹೆಸರು ಕೇಳಿದರೆ ಇಡೀ ತಾಲೂಕಿನ ಜನರು ಎದರಿ ಚಟ್ಟೆಯಲ್ಲಿ ಮೂತ್ರ ಮಾಡಿಕೊಳ್ಳುತ್ತಿದ್ದಾರೆ. ಇಲ್ಲಿವರೆಗೂ ಒಂದು ನಾಯಿ ಮರಿ ಸಹಿತ ಕಾಲಿಟ್ಟಿರಲಿಲ್ಲ. ಅಂತರಲ್ಲಿ ಹೆಣ್ಣು ಕುರಿ ಒಗಸಿ ನನ್ನ ದ್ರಾಕ್ಷಿ ತೋಟ ಹಾಳು ಮಾಡದಲ್ಲದೆ ಈ ದೇವೇಂದ್ರನ ಮುಂದೆ ಸತ್ತಾರಿ ಚಂದ್ರನ ಆಗಲು ಹೊರಟಿಯ ರಕ್ತಕ ಹುಟ್ಟಿದ ಕೊಂಡೆ. ನನ್ನ ತಾಯಿಗೆ ಚಾರಿಣಿ ಅಂದರೆ ನನಗೆ ರಕ್ತ ಕೊಡುತ್ತೇನೆ. ಈಗಿನೆಲ್ಲ ಸಿಳಿ ರಕ್ತ ಕುಡಿಯುತ್ತೇನೆ. ಕಂಡ ರೈತ ದುಡಿದಿಟ್ಟ ಮೋಸವನ್ನು ಕಣ್ಣಿನಿಂದ ದೇಗಿದ ನಿನ್ನ ಬೇಡ. ಬಡವ ಬೀಸಿದ ಕೊಳ್ಳಿ ವರ್ಷಕ್ಕೆ ಹೋಗುತ್ತಿದೆ ಎತ್ತರ. ತಗಡಿನ ಕೊಳ್ಳಿಂದ ಈ ದೇವೇಂದ್ರ ದಯೆಯನ್ನು ಇಪ್ಪಗ ಮತ್ತೆ ಇನ್ನು 10 ನಿಮಿಷದಲ್ಲಿ ನಿನ್ನ ಶರೀರವನ್ನು ಕತ್ತರಿಸಿ ನಾಯಿ ನರಿಗಳಿಗೆ ಹಾರಾಡುತ್ತದೆ ಎತ್ತರ. ನಿನ್ನ ಎತ್ತರದ ಮಾತುಗಳನ್ನು ಚಪ್ಪಲಿಯ ಸಮಾನ. ಇನ್ನು ಕೊಳ್ಳು ಪೌರುಷಕ್ಕೆ ತಲೆ ತಗ್ಗಿಸುವ ರೈತನ ಮಗನು ನಾನಲ್ಲವೇ. ಈಗಾಗಲೇ ಹಸಿರು ವಸ್ತು ಜನತೆ ಕೈಯಲ್ಲಿ ಒಬ್ಬ ಬ್ರಹ್ಮಾಸ್ತ್ರವನ್ನು ಹಿಡಿದುಕೊಂಡು ಬಂದರು. ನಿನ್ನ ದೇಹ ರೈತನ ಅಗ್ನಿಯಲ್ಲಿ ಸುಟ್ಟು ಹಾರಿ ಹೋಗುವುದು ಖಂಡಿತ. ಹಸಿರು ಮಾತ್ರ ನಿನ್ನ ಹಸಿರು ವಸ್ತ್ರದ ಜನರಿಗೆ ಹೇಗ ಬಾಯಿ ಮುಚ್ಚಬೇಕನ್ನೋದು ಈ ಎಮ್ಮೆಲಿಗೆ ಚೆನ್ನಾಗಿ ಗೊತ್ತು. ಅಕಸ್ಮಾತ್ ರೋಷನನ್ನ ಉದಿ ಎಂತ ಅಪ್ಪರಿಸಿ ನನ್ನ ಮನೆಯಲ್ಲಿ ಕಾಲಿಟ್ಟರೆ ಅಂತವರನ್ನ ಕಾಲು ತೆಗೆದುಕೊಂಡು ನನ್ನ ಗುರಿ. ಉತ್ತಮುಂಡಿಯ ಮಗನೇ, ನಾನು ಹೇಳುವುದು ಸೌಖ್ಯ ಇರಿಸಿ ಕೇಳು. ಇಂದೊಮ್ಮೆ ರಘುಂದ ರೈತರ ಬಂಡಾಯ ಕ್ರಾಂತಿಯನ್ನು ನೆನಪಿಸಿಗೆ. ರೈತ ಮಕ್ಕಳು ಹಿಂದೆ ಮುಂದೆ ವಿಚಾರಿಸದೆ ಸಾಧನೆ ಮಾಡಿ ರಕ್ತವನ್ನು ನೀರಿನಂತೆ ಕುಡಿಯುತ್ತಾರೆ ಮಣ್ಣಿನ ಮಕ್ಕಳು. ನಿಮ್ಮ ದ್ರಾಕ್ಷಿಯ ತೋಟದಾಗ ನಾನಾ ಕುರಿಗಳ ವಹಿಸಿದ್ದನ್ನು ಒಪ್ಪಿಗೆಲೇ ತಮ್ಮ ಇವನು ಸತ್ಯವೀರ ಸಂಗೊಳ್ಳಿ ರಾಯಣ್ಣನ ವಂಶದಲ್ಲಿ ಜನಿಸಿದವನು. ನನ್ನ ವಂಶದಲ್ಲಿ ಎಷ್ಟು ಕಷ್ಟ ನಷ್ಟಗಳು ಬಂದರು ಸುಳ್ಳು ನುಡಿದರೆ ನನ್ನ ವಂಶಕ್ಕೆ ಅಪಕೀರ್ತಿ. ಈ ಮೈಲಾರಿ ಸತ್ಯಕ್ಕಾಗಿ ನ್ಯಾಯಕ್ಕಾಗಿ ಪ್ರಾಣ ಬೇಕಾದರೆ ಕೊಡುವ ಕರ್ನಾಟಕದ ಮಣ್ಣಿನ ಮಗ ಈ ವೀರ ಮೈಲಾರಿ. ವೀರ ಮೈಲಾರಿ ನಿನ್ನಂತ ಸಾವಿರಾರು ವೀರ ಮೈಲಾರಿಯನ್ನು ನನ್ನ ನಡಗಂಬಕ್ಕೆ ಜೋತ ಹಾಕಿ ಅವರ ರುಂಡವನ್ನು ಕತ್ತರಿಸಿದ್ರೆ ಲೆಕ್ಕ ಹಾಕದಷ್ಟಿಯ ಮಣಿಕೆ ಮಾಡಿ ತೋರಿಸಿದ್ದಾನೆ ಈ ಗೌಡಿಕೆ ದೇವೇಂದ್ರ. ಇನ್ನೊಂದು 4 ಸಣ್ಣವನು ಈ ಬೋಳಿ ಮಗನಿಗೆ ನೀಡಿ ನನ್ನ ದೇಹದೊಂದಿಗೆ ಸರಿಸಾಡುವುದು ಉರಿಯ ಬೆಂಕಿ ಒಂದಿಗೆ ಸರಿಸ
ಸಾಡುವುದು ಎರಡು ಒಂದೇ. ಈಗ ಮೋಸದಿಂದ ಕಂಬಕ್ಕೆ ಕಟ್ಟಿ ಚಿತ್ರಾಂಶ ಕೊಡಿಸುತ್ತೀಯಲ್ಲ, ಕೊಡಿಸು. ಎಂದಾದರೆ ನಾನೇ ನಿನ್ನ ಪಾಲಿನ ಯಮ ಕಿಂಕರನ್ನು ತಿಳಿದುಕೊಳ್ಳಲೇ ಮಂಗಲದ ಮಗನೇ. ಏ ಸಕ್ಕಿನ ಜಹದವನೇ, ನಾನೊಬ್ಬ ಪ್ರತಿನಿಧಿಗೆ ಮಂಜನ್ ಮಗನನ್ನ ಪಾತ್ರೆ ಬಾಳಿಯ ಮಗನೇ, ನಿನ್ನನ್ನು ಈಗಲೇ ಜೀವಂತಾಗಿ ಸಮಾಧಿ ಮಾಡಿಸುತ್ತೇನೆ. ಸಭಾಸ್ ದೇವೇಂದ್ರ, ಸಭಾಸ್. ನೀನೊಬ್ಬ ಜನಪ್ರತಿನಿಧಿ ಆಡಳಿತ. ನಿನ್ನೊಬ್ಬನ ಶ್ರಮದ ಸೇವಕರಿಗೆ ಪವಿತ್ರವಾದ ಮತವನ್ನು ಕೊಟ್ಟು ಆರಿಸಿ ಕಳಿಸಿದ ಪ್ರಜೆ ಜನತೆ ತಮ್ಮ ತಪ್ಪಿ ತೆಗೆದುಕೊಂಡು ತಾವೇ ಕುಡಿದಬೇಕು. ಯಾಕಂದರೆ ರೈತನ ಮಕ್ಕಳ ಕಷ್ಟ ಬಂದಾಗ, ಪರಿಹಾರ ಕೇಳಲು ಬಂದಾಗ ರಾಜಕಾರಣಿಗಳು ಎಕ್ಕ ರಾಜರನ್ನ ಆಟ ಆಡುತ್ತಾರೆ. ರೈತನ ಮಕ್ಕಳು ಕಷ್ಟ ಬಂದಾರ ರೈತನ ಅರಿದು ತಿನ್ನುವ ಹಂದಿಗಳಿದ್ದಂತೆ ಇಡೀ ದೇಶಕ್ಕೆ ಅನ್ನ ಹಾಕುವ ಅನ್ನದಾತನಿಗೆ ಬೋಳಿ ಮಗ ಎಂದರೆ ನೀನು ಕಚ್ಚಿದ ಸರಪೂಡಿಯನ್ನು ಕಿತ್ತಿಕೊಂಡು ಬಂದು ನಿನ್ನನ್ನು ತುಳಿದು ಸಾಯಿಸುತ್ತಾರೆ. ಎತ್ತರ ಎತ್ತರ ದೇವನರು, ನಾನು ವಿಧಾನಸೌಧದಲ್ಲಿ ಗೂಡುಗಳು ಹಾಕಿದರೆ ಮುಖ್ಯಮಂತ್ರಿಗಳನ್ನ ಹಿಡಿದು ಸಚಿವ ಸಂಪುಟ ಮಂತ್ರಿಗಳ ಗಡಗಡನೆ ನಡುಗುವಾಗ ಇನ್ನು ನಿಮ್ಮಂತ ಪುಡುಬೋಸಿ ನಾಯಿಗಳಿಗೆ ಹಂದುವ ಮನುಷ್ಯ ನಾನಲ್ಲ. ಇನ್ನೊಂದು 4 ಸಂಜೆಯನ್ನು ಒತ್ತಿ ನೀಡಿ ಯಾವುದಾದ್ರೂ ಆಳು ತಕ್ಕಿನಲ್ಲಿ ಬಿಸಾಕಿ ಬಂದು ಈ ಬೋಳಿ ಮಗನನ್ನು ನಡೆದು ಅಣ್ಣ ನಿನ್ನಂತ ಸೊಕ್ಕಿನ ರೈತನಾಗಿದೆ ನಮ್ಮಂತ ದೊಡ್ಡವರ ಬೆತ್ತದ ರುಚಿ ಹೇಗೆ ಗೊತ್ತಾಗಬೇಕು? ಏ ಭೀಮ, ಬಾಳೆ ಇನ್ನು 4 ಸಂಜೆ ಮೇಲೆ ಒತ್ತು ನೀಡಮ್ಮ ಇವರಿಗೆ. ನನ್ನ ಉಗದಿಟ್ಟ ಬಂದ ಸಂತೋಷದಿಂದ ಹೋಳಿಗೆ ಊಟ ಮಾಡು. ಮಂಗ ಜಿಂಕೆ ಎಷ್ಟು ಬೇಗ ಮಾಡಿದರು ಚಿರತೆ ಮಂದದಲ್ಲಿ ಭಾಗಿಸಲೇಬೇಕು. ನನ್ನ ಕ್ಷೇತ್ರಗಳು ನನ್ನ ಮುಂದೆ ಎಷ್ಟು ವೈರ ಕಟ್ಟಿದರು ಈ ದೇವೇಂದ್ರ ಮಂದದಲ್ಲಿ ಬಾಗಲೇಬೇಕು. ಇದು ಏನು ಶೀಲ ದೇವತೆಯವರೇ? ಇನ್ನೇಕ ಕೈಯಲ್ಲಿ ಕುಡುಗಾಲು, ತಲೆಯ ಮೇಲೆ ಬುತ್ತಿಗಂಟು ಹೊತ್ತುಕೊಂಡು ಪಕ್ಷ ರೈತನ ಮಡಿದಂತೆ ಯಾವ ಹೊಲಕ ಹೊರಟಿರುವೆ? ಬಿಳಿ ಜೋಳದ ತೆನೆಯನ್ನು ಕೊಯ್ಯಲು ಅಥವಾ ಬೇರೆಯವರ ಕೆಲಸಕ್ಕೆ ಹೋಗ್ತೀಯ? ಗಂಟೆ ಮತ್ತೊಬ್ಬರ ತೋಟದಲ್ಲಿ ಹೋಗಿ ದುಡಿಯುವಂತ ಸಮಯ ನನಗಿನ್ನೂ ಬಂದಿಲ್ಲ. ಇದು ನನ್ನ ಜಮೀನಲ್ಲಿ
ನನಗೆ ತನ್ನಿಂದ ತಾನೇ ನಗು ಬರ್ತಾ ಇದೆ. ಏಯ್ ಮುಚ್ಚಲ ಬಾಣ, ಇನ್ನೊಂದು ಸಾರಿ ನಕ್ಕಿದ್ದ ರುಚಿಯಾದ್ರೆ ಕಾಲಲ್ಲಿರೋ ಚಾಪಲೆ ಬರ್ಬೇಕಾಗುತ್ತದೆ. ಸುಮ್ಮನೆ ನಿನ್ನ ದಾರಿ ನೋಡ್ಕೋ. ಅಪ್ಪಲೇ, ಮುಚ್ಚುಬಾಯಿ. ಈ ಕಾಡಿನಲ್ಲಿ ಒಪ್ಪಂಚೆಗೆ ಸಿಕ್ಕ ಜಿಂಕೆ ಮರಿಯನ್ನು ಭೇಟಿಯಾಡಲು ಬಿಟ್ಟರೆ ನನ್ನ ಗಂಡ ಸ್ಥಾನಕ್ಕೆ ಅಪಮಾನ. ಶೀಲ, ಬಾ, ಒಂದೇ ಒಂದು ಸರಿ ನಾಗಿಣಿಯಂತೆ ನರ್ತನ ಮಾಡೋಣ ಬಾ ಶೀಲ, ಬಾ. ಮಾನಗಟ್ಟ ಮೃಗನಂತವಳೆ ಒಂಟೆಯನ್ನು ಸಿಕ್ಕಿದಳಂತ ಶೀಲಕ್ಕೆ ಕೈ ಹಾಕಿದ್ದ ನಿಜವಾದ್ರೆ ಈ ಕುಡುಗೋಲು ನಿನ್ನ ದೇಹದ ರಕ್ತ ರುಚಿ ಬಿಡಬೇಕಾಗುತ್ತದೆ. ಕಳ್ಳಾಟರ ಮಗನೇ. ಈ ನಿನ್ನ ತಗಡಿನ ಕುಡುಗಲು ನನ್ನ ದೇಹದ ರಕ್ತದ ರುಚಿ ನೋಡುವುದೇ ನನ್ನ ಶಪಥ. ಶೀಲ, ಗುಂಡಿನ ಏಟಿಗೆ ಬಗ್ಗದ ಈ ಹುಟ್ಟಿದ ಶರೀರಕ್ಕೆ ಈ ನಿನ್ನ ಕೊಡುವಲು ಯಾವ ಲೆಕ್ಕ? ಶೀಲ, ಬಹುದಿನಗಳ ಕನಸಿನ ಅರಮನೆಗೆ ನೀನು ಸಿಂಗಾರಿ ದೇವತೆಯಾಗಿ ಬಾ. ನನ್ನ ಆಸೆ ಈಡೇರಿಸಬಾರದೆ. ನಾಗೇಂದ್ರ, ನೋಡು, ನಾನೊಬ್ಬ ಮಾನವಂತ ರೈತನ ಹೆಂಡತಿ ಕಣೋ. ಮಾನವಂತರ ರೈತನ ಹೆಂಡತಿ, ಮಾನವಂತರ ರೈತನ ಹೆಂಡತಿಯ ಶೀಲದ ರುಚಿ ನೋಡುವುದೇ ನನ್ನ ಶಪಥ. ಶೀಲ, ನೀನೇನಾದರೂ ಚತುರ್ಥ ಬುದ್ಧಿ ದೋಷದ ಪ್ರಯತ್ನ ಪಟ್ಟರೆ ಹಿಂದೆ ನಿನ್ನ ಶೀಲ ಶಿವಾಯ ನಮಃ. ಎಲ್ಲೋ ನಾಗೇಂದ್ರ, ಈ ನನ್ನ ಸೀರೆ ಸೆರಗದ ವಿಷಯ ನನ್ನ ಗಂಡನಿಗೆ ಗೊತ್ತಾದ್ರೆ ನಿನ್ನ ಮಾತ್ರ ಕೇಳು ತಪ್ಪಿದ್ದಲ್ಲ. ಶೀಲ, ನಿನ್ನ ಮನೆಯವರು ವೀರ ಸುಂದರ ಲಕ್ಷ್ಮಣನಲ್ಲ, ಸೂರ ಎಣ್ಣಿ ಚನ್ನಪ್ಪನೂ ಅಲ್ಲ. ಸುಮ್ಮನೆ ವಾದಿಸದೆ ಮನಸ್ಸು ಕಲ್ಲಿನಂತೆ ಗಟ್ಟಿ ಮಾಡಿಕೊಂಡು ನನ್ನ ತೋಳಿನಲ್ಲಿ ತಗ್ಗಿನಲ್ಲಿ ಮಿಲವಾಗಬಾ. ಇಲ್ಲವಾದರೆ ನಿನ್ನ ಕಾನಮ್ಮ ಸುಟ್ಟುವಾಗುವೆ. ನಿನ್ನ ಶೀಲ, ಎಲ್ಲೋ ಕಾಮುಕ ಕೋರ ನಾಯಿ ಅಂತಾಳೆ. ಒಂದು ಗಂಡಿಗೆ ಒಂದು ಹೆಣ್ಣು ಸೇವಕಿ ನಿಜ. ಅದೇ ಹೆಣ್ಣು ಮಣ್ಣತನ ಬದಲಾಯಿಸಿದರೆ ನಿನ್ನಂತರ ಪಾಲಿಗೆ ಸುರಪಾಲಿಕೆ ಆಗುತ್ತದೆ. ನಿನಗೆ ಮಾತ್ರ ಮಾರಿ ಹಬ್ಬ ಮಾತ್ರ ಕಾದಿದೆ. ಕಾಮದ ಭಾವನೆಯಿಂದ ತಲೆ ಕೆಟ್ಟ ಓರಿಯ ಮುಂದೆ ಆಕಳ ಚಿರುಕಾಟವೇ. ಶೀಲ, ಶುರು ಮಾಡೋಣ ನಿನ್ನ ಸುಗ್ಗಿಯ ಕುಣಿತವನ್ನು. ಮುಚ್ಚಳ ಬಾಣ, ಅವಳ ಹೆಣ್ಣು ಕಾಡಿನಲ್ಲಿ ಒಂಟಾಗಿ ಸಿಕ್ಕಿದ ಅಂತ ನನ್ನ ಶೀಲಕ್ಕೆ ಕೈ ಹಾಕಿದರೆ ಎಷ್ಟು ಮಂದಿಯ ನೆಗೆಯುತ್ತಾರೆ ಈ ಸಮಾಜ ವೀರ ಗರತಿಯರು. ಗರತಿ? ಈ ಸಮಾಜದಲ್ಲಿರುವ ಗರಿತರ ಪುರಾಣವನ್ನು ಬಿಚ್ಚಿ ಓದಿ ಹೇಳ್ತೇನೆ ಕೇಳು. ಬೆಳಿಗ್ಗೆ ಎದ್ದು ತನ್ನ ಕರಿಗಳಿಗೆ ಮೇವು ಮಾಡಿಕೊಂಡು ಬರುತ್ತೀನಂತ ಹೇಳಿ ಊರ ಹೊಲದ ಸೌಕಾರದ ಹೊಲದಲ್ಲಿ ನೀಲಿ ಚಿತ್ರವನ್ನು ನೋಡಿಕೊಂತ ಮೈಮನ ಹೊಲಸು ಮಾಡಿಕೊಂಡ ಬರುವ ಕರಿತರಷ್ಟಲ್ಲ ಈ ಜಗತ್ತಿನಲ್ಲಿ
ಕೊಟ್ಟು ನೆಲ್ಲಿನ ನೀರಿಗೆ ಹೋಗುತ್ತೀನೆಂದು ಖಾಲಿ ಬಡಪಾನ ಸೊಂಟದ ಮೇಲೆ ಇಟ್ಟುಕೊಂಡು ಎಡಗೈಯಲ್ಲಿಗೆ ತನ್ನ ನೆಚ್ಚಿದ ರಾಜನಿಗೆ ಮಿಸ್ಕಲ್ ಕೊಟ್ಟು ತಿಪ್ಪಿಯ ತೆಗ್ಗಿನಲ್ಲಿ ತನ್ನ ಕಾಮ ದೃಷ್ಟಿ ತಿರುಗಿಸಿಕೊಂಡು ಬಂದು ಗಂಡನಿಗೆ ನಾನಪ್ಪಳ ಪಟುವಂತೆ ಪೋಚ್ ಕೊಡೋ ಪಾಪಿ ಮುತ್ತೈದರಷ್ಟಲ್ಲ ಈ ದುನಿಯಾದಲ್ಲಿ ತಾಳಿ ಕಟ್ಟಿದ ಗಂಡನಿಗೆ ಮಾತ ಮಂತ್ರ ಮಾಡಿಸಿ ಗಂಡನ ಎದುರುಗಡೆ ನಿಂದನ ಜೊತೆಗೆ ಮಲಗುವ ಲಜ್ಜಿಗೆಟ್ಟ ಗರಿತರಷ್ಟಲ್ಲ ಈ ಸಮಾಜದಲ್ಲಿ ಸುಮ್ಮನೆ ಯಾವ ಗರಿತರು ಏನು ಮಾಡಬೇಕಾಗುದಿಲ್ಲ. ಸುಮ್ಮನೆ ಇಬ್ಬರು ಕೂಡಿ ಕಾಮರೋಗರನ್ನು ಭಾವಿಸಿಲ್ಲ. ನಾಗೇಂದ್ರ, ದಯವಿಟ್ಟು ನಿಮ್ಗೆ ಕೈ ಮುಗಿದು ಬೇಡಿಕೊಳ್ತೇನೆ, ಈ ಅವಲೆ ಮೇಲೆ ಕರುಣೆ ತೋರಿ. ಬೇಕಿದ್ರೆ ನಿಮ್ಮ ಕಾಲಡಿ ಎದುರು ಇಡು. ಶೀಲಾ ಶೀಲಾ ನನ್ನ ಕಾಮ ತುತ್ತು ತೆಲಿಗೇರಿದಾಗ ನಮ್ಮ ಶಬ್ದ ಮುಂದೆ ನನ್ನ ಮುಂದೆ ಸುಳಿದಿಲ್ಲ. ನಾನು ಏನು ನಡೆದಿದ್ದರೆ ಇದೇ ದಾರಿ. ಕೆಟ್ಟ ಕೋಣವೇ, ಒಂದು ಅಸಹಾಯಕ ಹೆಣ್ಣಿನ ಶೀಲವನ್ನು ಉತ್ತನಾಯಂತೆ ಕಚ್ಚಲು ಬಂದಿದೆಯಾ ಇನ್ಸ್ಪೆಕ್ಟರ್? ಇವಳೇನು ನಿನ್ನ ತಂಗಿಯ ಅಥವಾ ಪ್ರಯಾಸಿಯೋ? ಇಲ್ಲ, ನಾನು ಮಾಡುವ ಕೆಲಸಕ್ಕೆ ಅಡ್ಡಿ ಆಗಿಲ್ಲ. ಹೊರಟು ಹೋಗು. ಉಂಡ ಮನೆಗೆ ಕಣ್ಣು ಹಾಕುವ ನಿಮ್ಮಂತ ತಾಯಿ ಗಂಡನ ನರವನ್ನು ಇಂತಿಂತಾಗಿ ಕತ್ತರಿಸಿ ಜಗದೇ ಕವೀರ ಕವೀರ ನಿಮ್ಮಂತ ಜಗದಿ ಕವೀರ ಹುಟ್ಟಿ ಬಂದರು ನಮ್ಮಂತವರನ್ನು ಏನು ಮಾಡಲು ಸಾಧ್ಯವಿಲ್ಲ. ಸುಮ್ಮನೆ ನಾನು ಮಾಡುವ ಕೆಲಸಕ್ಕೆ ಅಡ್ಡಾಗಬೇಡ. ಹೊರಟು ಹೋಗು. ಹಾಗೆ ಹೋಗಲು ಬಂದಿಲ್ಲ. ಹೆಣ್ಣು ಈ ಭಾರತ ದೇಶದ ಆಸ್ತಿ. ಅಂತ ಆಸ್ತಿ ಶೀಲವನ್ನು ಅಪಹರಿಸಲು ಬಂದ ನಿನ್ನಂತ ವಿಕೃತ ಕಾಮರಿಗೆ ಸುಡುಗಾಡಿ ದಾರಿ ತೋರಿಸಲು ಬಂದಿದ್ದಾನೆ ಈ ಕಿರಣ. ಬೇಡನಾ ಬೇಡ, ಕೇಸ್ಗೆ ಮೇಲೆ ಕಲ್ಲು ಎಸೆದ್ರೆ ವಾಪಸ್ ನಮ್ಮ ಮುಖಕ್ಕೆ ಸಿಡುತ್ತದೆ. ಇದೊಂದು ಸಾರಿ ಇವನನ್ನು ಬಿಟ್ಬಿಡಿ, ನಿಮ್ಮ ಮಗನಾಗಿ ಬದುಕಿಕೊಳ್ಳಲಿ. ತಂಗಿ, ಇಂಥ ಎತ್ತ ತಾಯಿ ಎತ್ತಿನ ಚನ್ನದಲಾಡಿ ಬಿಚ್ಚ ಮಂಗೆಗಳಿಗೆ ಕೈ ತೋರಿದರೆ ಆ ದೇವರು ಮೆಚ್ಚುವುದಿಲ್ಲ. ಇಂಥ ನೀತಿ ನಿಯಮಗಳವರೆಗೆ ಕುಣಿಗೆ ಬೆತ್ತಲಿನ ಇನ್ಸ್ಪೆಕ್ಟರ್, ಇಂದಿಲ್ಲ ನಾಳೆ ಇವರಿಗೆ ಒಂದು ಗತಿ ಕಾದಿಲ್ಲ ಅಂದರೆ ನನ್ನ ಮನಕ್ಕೆ ಸಾಕ್ಷಿ. ಶೀಲಾ, ನಾ ದೊಡ್ಡ ಗುರಿ ಸಾಧಿಸಿಕೊಂಡು ಮತ್ತೆ ಬರುತ್ತೇನೆ ನಿನ್ನನ್ನು ನೋಡಲು. ಹುಚ್ಚ ನಾಯಿ. ಹಾಗಮ್ಮ ತಂಗಿ, ಈ ಕಾಡಿನಲ್ಲಿ ಒಬ್ಬಳು ನಡೆದುಕೊಂಡು ಹೋಗೋದು ಸರಿಯಲ್ಲಮ್ಮ. ಅಣ್ಣ, ಎಲ್ಲರೂ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ರು, ಅದಕ್ಕೋಸ್ಕರ ಅವ್ರಿಗೆ ಬುದ್ಧಿಯನ್ನು ತರ್ತಾ ಇದ್ದೆ. ಅಷ್ಟರಲ್ಲಿ ತಂಗಿ, ಈ ದಿನ ದುನಿಯಾದಲ್ಲಿ ದಾರಿ ದಾರಿಗೂ ದುಷ್ಟರು ನಿಯಂತ್ರಿಸಲು ನೀಚರು ತುಂಬಿಕೊಂಡಿದ್ದಾರೆ. ಬಹಳ ಎಚ್ಚರದಿಂದ ನಡೆಯಬೇಕಮ್ಮ. ಇರಲಿ ತಂಗಿ, ನಾನು ಹೊಲ ತನಕ ಬರ್ತೀನಿ. ನಿಯಮ ಹೋಗೋಣ. ಬೇಡನಾ ಬೇಡ, ಆದ್ರೆ ಒಂದು ಮಾತನ್ನ, ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಎರಡೂ ಕಾಪಾಡಿದ್ರಿ. ನಿಮಗೆ ನಾನು
ಹೃದಯಪೂರ್ವಕವಾಗಿ ಕೃತಜ್ಞತೆ ತಿಳಿಸುತ್ತೇನೆ. ತಂಗಿ, ಇದು ನನ್ನ ಕರ್ತವ್ಯ. ಇರಲಿ ನಡಿಯಮ್ಮ, ನಾನು ಹೊಲ ತನಕ ಬರುತ್ತೇನೆ, ಹೋಗೋಣ. ಸರಿ ಅಣ್ಣ, ಬನ್ನಿ ಅಣ್ಣ, ಹೋಗೋಣ. ಹಲ್ಲ ಹಲ್ಲ ನೀನೇ ಅಲ್ಲ, ನಿನ್ನನ್ನು ಬೆಟ್ಟರು ಗತಿ ಯಾರಿಲ್ಲ, ಕೇಳವರು ಯಾರಿಲ್ಲ. ನಿನ್ನನ್ನು ಬೆಟ್ಟರು ಗತಿ ಯಾರಿಲ್ಲ, ಕೇಳವರು ಯಾರಿಲ್ಲ. ಹಲ್ಲ ಹಲ್ಲ ನೀನೇ ಅಲ್ಲ, ನಿನ್ನನ್ನು ಬೆಟ್ಟರು ಗತಿ ಯಾರಿಲ್ಲ, ಕೇಳವರು ಯಾರಿಲ್ಲ. ನಿನ್ನನ್ನು ಬೆಟ್ಟರು ಗತಿ ಯಾರಿಲ್ಲ, ಕೇಳವರು ಯಾರಿಲ್ಲ. ಹಾಲಿಲ್ಲ ಹಾಲಿಲ್ಲ ಮಾಮ ರಸಗುಲ್ಲ, ಹಾಲಿಲ್ಲ ಹಾಲಿಲ್ಲ ಮಾಮ ರಸಗುಲ್ಲ. ನೀನೇ ಅಲ್ಲ, ಅಲ್ಲ ನೀನೇ ಅಲ್ಲ. ಜೈ ಹಗಡಂಬಡಂ, ಜೈ ನಿತ್ಯಾನಂದ ಸ್ವಾಮೀಜಿ ಕಿ ಜೈ, ಏಳಕುಂಟ ಸ್ವಾಮೀಜಿ ಜೈ, ನಿತ್ಯಾನಂದ ಸ್ವಾಮೀಜಿ ಕಿ ಜೈ. ಶರಣು ಎಂದು ಶಿರಬಾಗುವೆ ಸತ್ವಪುರುಷ ಸ್ವಾಮಿ. ಹೆಜ್ಜೋಳು ಭಕ್ತರೇ, ನಿಮ್ಮಿಂದ ಈ ಜಗ ಉದ್ಧಾರವಾಗಲಿ. ಹಂಗಂದ್ರೇನ್ರಿ ಸರ್? ಹಂಗಂದ್ರ ನನ್ನಿಂದ ನಿನ್ನ ವಂಶದ ಜ್ಯೋತಿ ಬೆಳಗಲಿ. ಯಾಕ್ರಿ ಸ್ವಾಮಿ, ಹೆಂಗೈತಿ ಮೈಯಾಗ? ನಿಮ್ಗೂ ತುಡು ತುಡು ಅನ್ನಕತ್ತ ಮುಂದೆ. ಇಲ್ಲ ಇಲ್ಲ, ತಂದ ತಾನ ಮಾಡಿಕೊಂಡು ತನ್ನಿಷ್ಟಕ್ಕೆ ಹೈತಿ ನೋಡು ಭಕ್ತಳೆ. ಅಲ್ಲ ಭಕ್ತಳಿ, ಕರೆಗಲ್ಲು ಗುಡ್ದಾಗ ಒಂದು ಮಠ ಕಟ್ಸಿನಿ. ಅಲ್ಲಿ ಒಬ್ಬ ವಾಸ ಮಾಡಕ ಒಬ್ಬ ಶರಣಮ್ಮ ಬೇಕಾಗಿತ್ತು. ಶರಣಮ್ರಿ? ಹ್ಮ್ ಶರಣಮ್ ಯಾಕೆ ಬೇಕ್ರಿ ಸರ್? ಕಮ್ಮಗ ಕಮ್ಮಗ ಅಡಿಗೆ ಮಾಡ್ಯಾಕ. ಅಲ್ಲರಿ ಸ್ವಾಮಿ, ನಿಮ್ಮಂತ ಕಾವಿ ಸನ್ಯಾಸಿಗಳು ಹೆಚ್ಚಾದಲ್ಲಿ ದೊಡ್ಡ ದೊಡ್ಡ ಸ್ವಾಮಿ ಕಿಮ್ಮತ್ತ ಕಡಿಮೆ ಆಗಿತ್ತು. ಹೇ ಭಕ್ತಳೆ, ಅವರಿಗೂ ಆಸೆ ಆಕಾಂಕ್ಷೆಗಳು ಇರ್ತವೆ ಭಕ್ತಳೆ. ಅಲ್ರಿ ಸ್ವಾಮೀಜಿ, ನೀವು ಸಂಸಾರ ತ್ಯಾಗ ಮಾಡಿ ಸನ್ಯಾಸಿ ಆಗಿರಿ, ಮತ್ತೆ ಯಾಕೆ ಬೇಕ್ರಿ ನಿಮ್ಗೆ ಶರಣ? ಭಕ್ತಳೆ, ಸ್ವಲ್ಪ ಆಸೆ ಇರ್ತ ಭಕ್ತಳೆ. ಆಸೆ ಗತಿಗೆ ಅನ್ಸತ್ ನೋಡ್ರಿ, ಗ್ಯಾರಂಟಿ ನೀವು ಪಕ್ಕಾ ಸ್ವಾಮಿ. ನೀವು ಛೇ ಶಾಂತ, ಸ್ವಾಮಿನೇ ಇರ್ಬೇಕು. ಛೇ ಶಾಂತಂ ಪಾಪಂ ಶಾತಂ ಪಾಪಂ. ನಯೇ ಭಕ್ತಳೆ, ನನ್ನ ಇವತ್ತು ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತೀರಾ? ಯಾಕಲೋ ಸ್ವಾಮಿ, ಮೈ ಏನು ಬೇಡಾಕತ್ತೈತಿ ನೀವು? ನನ್ನ ಮೈ ಬೇಡಿತ್ತು, ನೀನು ಕೊಡಾಕ ರೆಡಿ ಇದೆಯಾ? ನಿಮ್ಮಂತರ ನೀವು ಸ್ವಾಮಿಗಳಲ್ಲ, ನೀವು ಪಕ್ಕ ಇದ್ರಾಗ ನೀವು ಮಿಸ್ಟೇಕ್ ಮಾಡಿಕೊಂಡಿರಿ. ನಾನು ನಿಮ್ಮ ಮನೆಗೆ ಬಂದು ಸ್ನಾನ ಮಾಡಿಲ್ಲ ಅಂತ ಕೇಳಿದೆ ಭಕ್ತಳೆ. ನೀವು ಸ್ನಾನ ಮಾಡುತ್ತೀರಾ? ಬನ್ನಿ ನಮ್ಮ ಮನೆಗೆ, ಎಮ್ಮಿ ಗೋತ್ಲಿ ಸೆಗಣಿ ನೀರು ಐತೆ, ಅದನ್ನ ಸ್ನಾನ ಮಾಡಿಸ್ತೀವಿ. ಹೇ ಭಕ್ತಳೆ, ನನ್ನ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ನೀರೆಲ್ಲಾದರೂ ಹಾಕು, ಹಾಲಿನಲ್ಲಾದರೂ ಹಾಕು. ಇಲ್ಲ ಬರ್ರಿ, ಎಮ್ಮೆ ಉಚ್ಚಿನ್ಯಾಗ ಹಾಕಿ ಹಿಡ್ಕೊಂತೀರ ನಂದು? ಈ ಸ್ವಾಮಿನ ಐತಲ್ಲ, ಮನೆ ಕರ್ಕೊಂಡು ಒಗತ ಮಾಡ್ಬೇಕು, ಇಲ್ಲಾಂದ್ರೆ ನನ್ನ ಯಾಕೆ ಒಗತ ಮಾಡ್ಕೊಂಡು ನಿಮ್ಮ ಮನೆತನ ಹಂಗಿರ್ಬೇಕು ಅನಿಸ್ತದೆ. ಏನ್ ಹಿಡ್ಕೋಬೇಕ್ರಿ ಸ್ವಾಮಿ? ಕೈ ರೀ ಕೈ. ಯಪ್ಪ, ಮಗನ ತಿಕ್ಕಿನಿ ಎಷ್ಟು ಮೆತ್ತಗದವ್ರಿ ಕೈ. ಮ್ಯಾಲೆ ಬರಬೇಡ, ಅವ್ವ, ಏನು ನಿಮ್ಮ ಸಣ್ಣ ಸ್ವಾಮಿ ಯಾಕೆ ಲೇ ಮಲ್ಲೆ, ನಾನು ನೀರು ಬಿಡುವ ನಿಂಗ. ನೀರು ಬಿಡು ನಿಂಗೆ. ಏನ್ ಪೆಕ್ಲಾಟ ಹೆಂಗೆ ಹಾಕತ್ತು? ಲೇ ಅಪ್ಪ, ನಿಮ್ಮ ಅಪ್ಪನ ಕಿಟಿ ಕಿಟಿಗೆ ವೇಷ ಧರಿಸಿನ ಲೇ ಅಪ್ಪ. ನಮ್ಮಪ್ಪ ಬರೋದ್ರೊಳಗ
ಇಬ್ರು ಕೂಡಿ ಆಡೋಣ ಕಬ್ಬಡಿ ಯವ್ವ ನೀ ಎತ್ತಿದಿ ಓ ಲೇ ಮಲ್ಲಿ ನೀ ಮನಿ ಗೇಟ್ ಹಾಕಿದ್ರ ನಿಮ್ಮಪ್ಪ ನೋಡಿದ್ರ ನನ್ನ ಮಾತಾನ ಸೂತ ಬಾರೋ ನನ್ನ ಪ್ರೀತಿ ಹೋಗೋಟ ಹಂಗಂದ್ರ ಶುರು ಮಾಡು ಪ್ರೀತಿಯ ಚೆಲ್ಲಾಟ ಏನ ಕಳೆ ಕಾವಲ್ ಮಾಡಕತ್ತಿ ಚೆಲ್ಲ ಉರಿಯಕ್ಕೆ ಹಾಕತಾರ ಹೇಳಿ ಕಬರಗೆಟ್ಟ ಸ್ವಲ್ಪ ಇಲ್ಲಿ ಮುಂದೆ ಕೇಳಿದ್ರು ಅಲ್ಲ ಮಲ್ಲು ನಿನ್ನ ಪ್ರೀತಿಯ ನೆಲ್ಲಿಕಾಯಿ ಈ ಸ್ವಾಮಿಯವರು ಆಶ್ರಮದಿಂದ ಬಂದು ತಪ್ಪಿಸಿಕೊಂಡು ಬಂದು ಬ್ರಹ್ಮದಾನಿಗಳು ಬರ್ರಿ ಪೊಲೀಸ್ ಸಾಹೇಬ್ರ ಇವ್ರು ಯಾರಂತ ತಿಳಿದ್ರಿ ನೀವು ಓಯ್ ಇವ್ರು ಯಾರಂತ ತಿಳಿದೀನಿ ನಾ ತಿಳ್ದ- 11 ತಿಂಗಳ ಮುಳ್ಳೂರ ಬೇಲಿ ಒಳಗ್ ಬಿದ್ದು ಜಪ ಮಾಡಿ ಈಗ ಅಗದಿ ಬೂದಿನಗಡ ಮಠ ಅದ್ರಲ್ಲ ಅಲ್ಲಿ ಕೋಳಿನಂದ ಸ್ವಾಮಿಗಳಿಲ್ಲ ಅವ್ರ ಕಡೆ ದೀಕ್ಷೆ ಪಡ್ಕೊಂಡು ಇಲ್ಲಿ ಬಂದು ನಿಂತಾರ ಯಾಕ್ರಿ ಹೌದಲ್ರಿ ಅಜ್ಜಾರ ಸ್ವಾಮಿಯಾರ ಹೌದು ಭಕ್ತಳಿ ಇಷ್ಟೊಂದು ಪ್ರಶ್ನೆ ಕೇಳಿದಲ್ಲ ಯಾರಿದು ಪರದೇಶಿ ಏ ಸ್ವಾಮಿಯವರ ಪರದೇಶ ಅಲ್ವ ಆ ಮಲ್ಲಿಗೆ ಇಲ್ಲಿ ಪೊಲೀಸ್ಗಳು ಪಕ್ಕ ಪೊಲೀಸ್ ನೌಕರಿ ಮಾಡುವ ಸಂಘ ಪೊಲೀಸ್ ಸಂಘು ನನ್ನಿಂದ ನಿನಗೆ ಏನು ವರ ಬೇಕು ಕೇಳಲೇ ಮಗನೇ ನಾನು ಕೇಳಿದ್ದು ಕೊಡ್ತೀವೋ ಅಜ್ಜರ ಲೇ ಬೇಕೋಪ್ಪ ಹಳದ ತಾಯಿಯನ್ನು ಬಿಟ್ಟು ಬೇಕಾದದ್ದು ಕೇಳಲೇ ಮಗನೇ ಕೇಳು ಪೊಲೀಸ ಕೇಳು ನಿನಗ ಧೈರ್ಯ ಸಾರಿ ಏನ್ ಬೇಕು ಅದನ್ನ ಕೇಳು ನಿನಗೆ ಎಷ್ಟು ಧೈರ್ಯ ಬೇಕು? ಅಲ್ಲೋ ಮಲ್ಲು ಅಷ್ಟ್ಯಾಕ ನೀನಿಂದ ಹಿಂದಕ್ಕೆ ಸರ್ಕಂತಿದಿ ಯಪ್ಪ ಸ್ವಾಮಿಯವರ ಓಸಿ ಆಡಿ ಮೈ ತುಂಬ ಸಾಲ ಮಾಡ್ಕೊಂಡೇನೆ ತೂ ದೊಡ್ಡ ಸೂಳೆ ಮಗನೇ ಹೋಸಿ ಹಾಡಿದವರ ಮನೆ ನಿರ್ವಂಶ ನುಡಿ ಕೇಳಿಲ್ಲವೇ ನೀನು ಕೇಳೇನ್ರಿ ಅಪ್ಪ ಇಲ್ಲದಾಡ್ರಿ ಮಕ್ಕಳಿಂದ ಇದಕ್ಕೆ ಮಾತು ಕೇಳಿ ಎಲ್ಲ ಕಳ್ಕೊಂಡೇನ್ರಿ ಅಪ್ಪ ಹಂಗಾರ ನಾನು ಪಕ್ಕ ನಂಬರ್ ಹೇಳ ಸ್ವಾಮಿ ಅಲ್ಲಪ್ಪ ಪುಣ್ಯಾತ್ಮ ಅದ್ರಿ ಎಲ್ಲ ಕಳ್ಕೊಂಡು ಯೋಗಪ್ಪಾಗೇನ್ರಿ ಸ್ವಲ್ಪ ಸಾಲಗಾರ ಬಂದು ಮನೆ ಬಾಗಿಲು ರೋಗ ತಂದೆ ಒಂದು ಸ್ವಾಮೀಜಿ ದೊಡ್ಡ ಮನಸ್ಸು ಮಾಡಿ ಒಂದು ನಂಬರ್ ಹೇಳಿ ಪಾಪ ಹುಡುಗ ಅಳಕತ್ತೈತಿ ಪೊಲೀಸ್ ಸಂಘ
ಈ ಹೆಣ್ಣು ಬಾಲೆ ಬಾಳ ಪೀಡಿಸಕತ್ತಂತ ಹೇಳ್ತೀನಿ ಕೇಳ. ಹೇಳ್ರಿ. ಮುಗಿಲಿನ ಮೇಲೆ ಎಷ್ಟು ಮಂದಿ ಹಿರಿಯರು, ಮುಗಿಲಿನ ಒಳಗೆ ಎಷ್ಟು ಮಂದಿ ಹಿರಿಯರು, ಇದನ್ನ ತಿಳ್ಕೊ ಸಾಲ ಹರ್ಕೊ. ಅಲ್ರಿ ಅಪ್ಪ ಅಜ್ಜಾರ ಇದು ನನಗೆ ಅರ್ಥ ಆಗ್ಲಿಲ್ರಿ. ನಿಮಗೇನಾರ ಅರ್ಥ ಆಗಿದ್ದೇನಪ್ಪ? ಅವ್ರಿಗೆ ಅರ್ಥ ಆಗಿದ್ರಿ ಅರ್ಥ ಆಗ್ಲಿಲ್ಲ ಅಂದ್ರೆ ಎಲ್ಲಾರು ಮುಂಗಾಯಿ ನೆಚ್ಚಿಂದ ಇಲ್ಲಿ ಹಿಂಗ್ ನಿಂದ್ರ ಬರ್ರಿ. ಹಿಂಗ ನಿಂತ ಮುಂಗಾಯಿಗೆ ನೆಚ್ಚಿಂದ ಲಾಭ 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 ಹೊಯ್ಕೊಂಡ್ಬಿಡ್ರಿ ಅಪ್ಪ. ಅಂದ್ರೆ ಏನ್ರಿ ಸ್ವಾಮಿ, ಈ ಮಾತಿನ ಅರ್ಥ ಅರ್ಥನೇ ಆಗಲ್ಲ ಸ್ವಾಮಿ. ಯಪ್ಪ ಸ್ವಾಮಿ ಸ್ವಲ್ಪ ತಿಳಿಸಿ ಹೇಳ್ತೇನೆ ತಿಳಿಸಿ ಬರ್ರಿ. ಹೇಳುವಂತ ಸ್ವಾಮಿ. ತಿಳಿಸಿ ಹೇಳ್ತೀನಿ ಕೇಳ್ರಿ. ಹೇಳುವಂತ ಮುಗಿಲಿನ ಮೇಲೆ ಎಷ್ಟು ಹಿರಿಯರಂದ್ರ ಅಲ್ಲಿ ಒಬ್ಬನೇ ಪರಮಾತ್ಮ. ಮುಗಿಲಿನ ಒಳಗೆ ಎಷ್ಟು ಮಂದಿ ಹಿರಿಯರಂದ್ರ ಅಲ್ಲಿ ಒಬ್ಬನೇ ಪರಮಾತ್ಮ. ಸ್ವಾಮಿ ಅರ್ಥ ಆಗ್ಲಿಲ್ಲ, ಇನ್ನೊಮ್ಮೆ ಹೇಳ್ರಿ. ಜೋಡಿ ಅಲ್ಲೋ ನಿಮ್ಮವನು ಗೊಳಿವೆ 11 ನಂಬರ್ ಹೋಸಿ ಹಾಡಿ ಸಾಲ ಹರ್ಕು. ಹೇ ಭಕ್ತರೇ ನೀನು ಬೇಕಾದರೂ ಹಾಡು. ಎಲ್ಲ ಮನುಷ್ಯ ಇದೀಯೋ ನೀ? ಏ ಸ್ವಾಮಿ ನೀ ಹೆಣ್ಮಕ್ಳು ಯಾರೋ ಹೊಸಿ ಆಡ್ತಾರಲ್ಲ, ಇದು ಹೇಳಾಗತ್ತಲಿ. ಕೇಳಿಯಪ್ಪ, ಹೆಣ್ಣು ಗಂಡು ಕೂಡಿದಾಗ ಕ್ಲೋಸ್ ಓಪನ್, ಓಪನ್ ಕ್ಲೋಸ್. ಬರ್ಲೇ ಹೋಗಿ ಬರ್ಲೇ ಭಕ್ತಳೆ. ಹೋಯಪ್ಪ ಅಲ್ಲಿ ಸಂಗಮ ಕೈಯಾಗ ಹೋಗಿ ಗಿಚ್ಚಿಗಿಲಿ ಮಾಡು. ಸಾಧು ಅಂದರೆ ಸಾಧು ನಾನು, ದೇವಲೋಕದ ಸಾಧು ನಾ. ಸಾಧು ಅಂದರೆ ಸಾಧು ನಾನು, ದೇವಲೋಕದ ಸಾಧು ನಾ. ಸಬತ್ತಗೊಡ್ಡಕ್ಕೆ ಹೋಗಿ ನಾನು, ಬೇರಿದ ಕಪ್ಪಲ ತರ್ತೇನೆ. ಸಬತ್ತಗೊಡ್ಡಕ್ಕೆ ಹೋಗಿ ನಾನು, ಬೇರಿದ ಕಪ್ಪಲ ತರ್ತೇನೆ. ಸಾಧು ಅಂದರೆ ಸಾಧು ನಾನು, ದೇವಲೋಕದ ಸಾಧು ನಾ. ಸಾಧು ಅಂದರೆ ಸಾಧು ನಾನು, ದೇವಲೋಕದ ಸಾಧು ನಾ. ಹರಿಯದ ಹುಡುಗರು ಬಂದರೆ ನಾನು ಎಂತ ಮಂತ್ರ ಕಟ್ಟತೇನೆ. ಹರಿಯದ ಹುಡುಗರು ಬಂದರೆ ನಾನು ಎಂತ ಮಂತ್ರ ಕಟ್ಟತೇನೆ. ಸಾಧು ಅಂದರೆ ಸಾಧು ನಾನು, ದೇವಲೋಕದ ಸಾಧು ನಾ. ಸಾಧು ನಾನು, ಸಾಧು ನಾನು, ಸಾಧು. ಅವಕಾಶ ಏ ಪೊಲೀಸಾಗಿ ಅಲ್ಲೋ ಒಂದ್ ಸ್ವಾಮಿನ ಕಂಡಿಡಿಯಕ್ಕಾಗಿ ಕಳ್ಳರು ಯಾವ ಕಂಡಿಡಿಸ್ಯಾರ? ಏ ಅಂದ್ರ ಮಲ್ಲಿ ಸ್ವಾಮಿ ಅಲ್ಲೇ ಮಲ್ಲಿ. ಹೇಳಾಗತ್ತಲಿ ಆನಂದ ಯಾವ ಅಯ್ಯೋ ನೀರು ಬಿಡೋ ನಜರ್ ಸಾವ ಅವ ನೀರು ಬಿಡ ಸಿಪಾಯಿ ಮಗನವ. ಅವ್ರ ಮತ್ತ ಹಾ ಮತ್ತೆ ಆತ ನಿಮ್ಮಂತರಿದ್ರ ಮುಗಿದ ಹೋತಲ್ಲ ಸರ್ಕಾರ ಉದ್ಧಾರ ಅದಂಗ. ಅಲ್ಲೋ ಮಲ್ಲಿ ನಮ್ ಸರ್ಕಾರ ಉದ್ಧಾರ ಆಗಲಿಕ್ಕೆ ನೀನು ಬಂದ್ಯಾರ ಪಾಪ ನೀನು ಉದ್ಧಾರ ಆದ್ರೆ ಸಾಕು. ತೆಗಿ ನಿನ್ನ ತಂಬೂರಿ. ತೆಗಿಬೇಕಿ ಹೌದು ತೆಗೆದು ತೋರಿಸ್ಬೇಕು. ಏ ತಂಬೂರಿ ಅಂದ್ರೇನ? ಅದ ಮತ್ತೆ 1 2 3 ಮತ್ತೆ ತಂಬೂರಿ ಅಂದ್ರೆ ಅಂತ ಕೇಳ್ತೀವಲ್ಲ ಅದ್ರ ಓ ಅದಾನ ಸ್ವಲ್ಪ ಸ್ವಲ್ಪ ಮತ್ತೆ ತಡ. ಓಯ್ ಚಿನ್ನ ನೀನೊಂದು ಹಾಕಿ ಬೇಸಾಕಿರ್ತಾರೆ ಸಾಂಗು. ಏ ಬ್ಯಾಡ.
ಆಂಧ್ರ ಮೇಡಮ್ ಅಡ್ಡದಿಡ್ಡಿ ಗಂಡಲ್ಲನ್ನ ಗುರಿನ ಅಪ್ಪಿ ತಪ್ಪಿ ತಪ್ಪೊಲ್ಲನ್ನ ಸುನಾಮಿ ಅಂತ ನನ್ನ ಕೂಗುತ್ತಾರಲ್ಲ ಹರಾಮಿ ಮಂದಿಗೆಲ್ಲ ಬಿಸೋದಿಲ್ಲ ಚಾವಿಗೆ ನಿಂತಾಗೆಲ್ಲ ನಾನೇ ಬರಲಿಲ್ಲ ಏ ಅಕ್ಕಿ ಬೇಕಲ್ಲಕ್ಕಮ್ಮ ನಿನ್ ಅಡ್ಡ ಸಾಕು ನಿಲ್ಸಮ್ಮ ಏ ಅಕ್ಕಿ ಬೇಕಲ್ಲಕ್ಕಮ್ಮ ನಿನ್ ಅಡ್ಡ ಬಂದು ಮಾಡಮ್ಮ ಗುಂಟೂರು ಗುಂಟೂರು ನಮ್ಮೂರು ಗುಂಟೂರು ಒಂಚೂರು ಒಂಚೂರು ಬಸ್ತಾವ ಅಂಟಾರು ಕೆಗಾರೆ ಎಲ್ಲಾರು ನಾನು ಇನ್ನು ಸಿಂಗಲ್ಲ ಗೊತ್ತಿಲ್ಲ ಯಾರಿಗೂ ನಾನು ಮೆಚ್ಚಿ ಬಂದಲ್ಲ ಬಾಯಲ್ಲಿ ಇಟ್ರೆ ಕಾರನು ನಾ ಅಕ್ಕಿ ಬೇಟಲ್ಲ ತುಂಬ ನಾ ಸಿಕ್ಕಾಪಟ್ಟೆ ಕಿಕ್ಕಮ್ಮ ನಾ ಅಕ್ಕಿ ಬೇಟಲ್ಲ ತುಂಬ ನಾ ಸಿಕ್ಕಾಪಟ್ಟೆ ಕಿಕ್ಕಮ್ಮ ನನ್ನ ಪ್ರೀತಿಯ ಕೋಗಿಲೆ, ನನ್ನ ಅರಮನೆಯ ಗೂಡಿಗೆ 11 ಗಂಟೆಗೆ ತಪ್ಪದ ಬರ್ತೀನಂತ ಹೇಳಿದವಳು ಇಲ್ಲಿ ನೋಡಿದರೆ ಯಾರಿಗೆ ಪತ್ರ ಬರೆಯುತ್ತ ಕುಳಿತುಕೊಂಡು ನಾಗೇಂದ್ರ ಇಲ್ಲಿವರೆಗೂ ಬಂದೆ. ಸರೋಜ, ಪ್ರೇಮಿಸಿದವು ಎಲ್ಲಿರುತ್ತದೆ ಅಲ್ಲಿಗೆ ಮಕರಂದ ಇರಲು ತುಂಬಿ ಬರಬೇಕಲ್ಲ. ಪ್ಲೀಸ್ ನಾಗೇಂದ್ರ, ಇದು ನನ್ನ ಗಂಡನ ಮನೆ, ದಯವಿಟ್ಟು ನೀನಿಂದ ಹೊರಟು ಹೋಗು. ಅಂದರೆ ಹೊರಗಡೆ ಸಿಕ್ಕಾಗ ಇದ್ದೇ ಇದೆಯಲ್ಲ ನಮ್ಮ ಪ್ರೇಮ ಸಲ್ಲಾಪ. ಸರೋಜ, ನೀನು ಹೇಳುವುದು ಕರೆಕ್ಟ್. ಆದರೆ ಇವತ್ತು ಪ್ರೇಮಿಗಳ ದಿನಾಚರಣೆ, ಅದಕ್ಕೆ ಒಂದೇ ಒಂದು ಸಾರಿ ಮನಸಾರ ಒಪ್ಪಿಕೊಂಡು ಮೃದುವಾದ ಒಂದು ತುಟಿಗೆ ಒಂದು ಮುತ್ತು ಕೊಡ್ತೀನಿ ಡಾರ್ಲಿಂಗ್. ನಾಗೇಂದ್ರ, ನಾನೀಗ ಒಬ್ಬರ ಸೊತ್ತು, ಮೇಲಾಗಿ ನನ್ನ ಗಂಡನ ಮನೆಯವರು ಗೌರವಸ್ಥ ಕುಟುಂಬದವರು. ಇಲ್ಲಿವರೆಗೂ ನಮ್ಮ ಪ್ರೀತಿ ಪ್ರೇಮ ಇತ್ತು, ಇವತ್ತಿಗೆ ಫುಲ್ ಸ್ಟಾಪ್ ಮಾಡ್ಬಿಡೋಣ, ಅದೇ ಉತ್ತಮ. ಸರೋಜ, ಇಲ್ಲಿ ತನಕ ನಿನ್ನ ಮನಸ್ಸೆಂಬ ಮೈದಾನದಲ್ಲಿ ಕಾಮಕೀಡ ಸಿರುಮಳೆ ಆಗಿ ನಿನ್ನ ಕಾಮದ ಬೈಕಿಗಳಿಗೆ ಕೆಸರು ಮೆತ್ತಬಾರದೆಂದು ನನ್ನನ್ನು ಅವೇ ಚಪ್ಪಲಿ ಅಂದ ಮೇಲೆ ಬೆನ್ನಿಗೆ ಇರುವುದೇ. ಪ್ಲೀಸ್, ನನಗೆ ಚುಚ್ಚು ಮಾತುಗಳನ್ನ ಮಾತಾಡಿ ನನ್ನ ಹೃದಯಕ್ಕೆ ಬರಸಿಟ್ಟು ಹೊಡೆದಂತೆ ಮಾಡಬೇಡಿ. ನೋಡಿ, ನನ್ನ ಹೊಸ ಸಂಸಾರಕ್ಕೆ ನಾನು ಆದ್ಯತೆ ನೀಡ್ತಾ ಇದ್ದೀನಿ. ದಯವಿಟ್ಟು ನೀವು ಇಲ್ಲಿಂದ ಹೊರಟು ಹೋಗಿ. ಹಾಗಾದರೆ ಇದೇ ಕೊನೆಯ ಮಾತೆ? ಹೌದು. ಹಾಗಾದರೆ ಕೊನೆಯ ಸಾರಿ, ಒಂದೇ ಒಂದು ಬಾರಿ ಐ ಲವ್ ಯು ಸರೋಜ, ಐ ಲವ್ ಯು. ಇದೊಳ್ಳೆ ಪಚೀತಿ ಆಯ್ತಲ್ಲ. ಪರಿಸ್ಥಿತಿಯಲ್ಲ, ಇದು ಪ್ರೇಮಿಗಳ ದಿನ. ಬಂದ್ರೆ ಬನ್ನಿ.
ಸರೋಜ, ನೀನು ಸಪ್ತಪದಿ ಕುಳಿದ ಬಂದ ಗೃಹಲಕ್ಷ್ಮಿ ಆ ಪುರುಷನ ತೋಳಿನ ಅಪ್ಪಿಗೆಯಲ್ಲಿ ಛೇ, ರಾಕ್ಷಸಿ, ನಿನಗೆ ತಾಳಿ ಕಟ್ಟಿದ ದೇವರು ಇನ್ನು ಜೀವಂತ ಇದ್ದಾನೆ. ಮಿಸ್ಟರ್ ಕವಿಗಳೇ, ಹೆಣ್ಣು ತಾನು ಬಯಸಿದ ಗಂಡ ಕೈ ಜಾರಿ ಹೋದಾಗ ಕೆಳದ ಕಣ್ಣೆ ಮತ್ತವರನ್ನ ಬಯಸುವುದು ತಪ್ಪೇನು? ಸರೋಜ, ನಾವು ಬಯಸಿದ ಭಾಗ್ಯ ನಮಗೆ ಸಿಕ್ಕಿದರೆ ಪ್ರಪಂಚದಲ್ಲಿರುವ ಎಲ್ಲಾ ಮನುಷ್ಯರು ಕೈಲಾಸ ಕಂಡು ಬರಬಹುದು ಇತ್ತು. ಆದರೆ ಸೃಷ್ಟಿಕರ್ತನ ನಿಯಮದಂತೆ ನಡೆಯುವುದು ಈ ಜಗತ್ತಿನ ನಿಯಮ. ಆ ಸೃಷ್ಟಿಕರ್ತನೆ ನನಗೆ ಈ ರೀತಿ ಮಾಡಲು ನನ್ನ ಹಣೆ ಬರದಲ್ಲಿ ಬರ್ದಿರಬೇಕಾದ್ರೆ ಇದರಲ್ಲಿ ತಪ್ಪೇನಿದೆ ಹೇಳಿ? ಹೇ ಹುಚ್ಚು ಎಣ್ಣೆ, ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳುವ ಪತಿಗೆ ಸತಿಯಾಗದೆ ಕಂಡವರ ಕಾಮುಕರ ಮಂಚದ ರತಿಯಾಗಿ ಸುಖ ನೀಡುವವಳಿಗೆ ತಿಳುವಳಿಕೆಯ ಪಾಠ ಹೇಳಲು ನಾನು ಸಮರ್ಥನಲ್ಲ. ಕವಿಗಳೇ, ನಾನು ಅಂದು ಬಯಸಿ ಬಂದಾಗ ನಿಮ್ಮ ಹೃದಯ ಅಂಗಳದಲ್ಲಿ ನನಗೆ ಸ್ಥಾನ ಕಲ್ಪಿಸಿದ್ರೆ ನಾನು ಇಂದು ಕಾಲು ಜಾತ ಕಣ್ಣೆ ಆಗ್ತಾನೆ ಇರಲಿಲ್ಲ. ಅದೇ ಸೇಡಿಗೆ ಪ್ರತಿ ಸೇಡು ತೀರಿಸಿಕೊಳ್ಳೋಕ್ಕಾಗಿ ಈ ಮನೆಯಲ್ಲಿರುವ ನಿಮ್ಮ ತಮ್ಮನ ಹೆಂಡತಿಯಾಗಿ ಬಂದಿದ್ದೇನೆ. ಕವಿಗಳೇ, ಸರೋಜ, ಕಳೆದ ಹೋದ ಹೊತ್ತು ಕೈ ಜಾರಿದ ಪ್ರೀತಿ ಮರಳಿ ಸಿಗಲು ಸಾಧ್ಯವಿಲ್ಲ. ನನ್ನನ್ನು ನಿನ್ನನ್ನು ಒಂದು ಮಾಡುವ ಭಾಗ್ಯ ಆ ದೇವರೇ ಬರದಿಲ್ಲ ಅಂದ ಮೇಲೆ ಕಲಿಸಿಕೊಳ್ಳುವ ಹುಚ್ಚು ಹವ್ಯಾಸ ಬಿಟ್ಟು ಬಿಡು. ಈಗ ನಾನು ಬೇಡೊಬ್ಬನ ತೋಟಕ್ಕೆ ಬಿಗಿದಪ್ಪಿದ್ದನ್ನು ನೋಡಿ ನಿನಗೆ ಹೊಟ್ಟೆ ಕಿಚ್ಚು ಬಿದ್ದಿದೆ ತಾನೆ? ನಿನಗೂ ನನ್ನನ್ನ ತಪ್ಪಿಕೊಳ್ಳುವ ಮನಸ್ಸಿದ್ರೆ ಬೇಗ ನನ್ನ ಹೊಕ್ಕಿನಿಂದ ನನ್ನ ಅಪ್ಪೆ ಮುದ್ದಾಡು ಬಾ. ಸರೋಜ, ಸಾಕು ಮಾಡಿ ಈ ನಿನ್ನ ಏಸು ನುಡಿಗಳನ್ನು. ತಮ್ಮನ ಹೆಂಡತಿ ಎಂದರೆ ಮುಷ್ಟಿನ ತಂಗಿಯ ಸಮಾನ. ಇನ್ನೊಮ್ಮೆ ಇಂಥ ಕೆಟ್ಟ ಆಲೋಚನೆ ಮಾಡಿದರೆ ನಿನ್ನ ಕೈ ಕಾಲು ಮುರಿದು ಹೆಚ್ಚು ಸತ್ತತೆ ಮಾಡಿ ಬರ್ತದೆ. ಎಚ್ಚರ. ನನಗೆ ಎಚ್ಚರ ಹೇಳುವ ಹುಚ್ಚು ಕವಿಗಳೇ, ಸರ್ಪಕ್ಕೆ ಕಲ್ಲು ಎಸೆದ್ರೆ ಕಲ್ಲು ಎಸೆದವರನ್ನ ಕಚ್ಚಲ ಬಿಡುವುದಿಲ್ಲ ಆ ಸರ್ಪ. ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀರ? ಈ ನನ್ನ ದುಂಡಾದ ಶರೀರವನ್ನ ಅಪ್ಪಿ ಕಾಮಕಾಮದಲ್ಲಿ ಕುಚ್ಚಿಯಂತೆ ವರ್ತಿಸಬೇಡ. ನಿನ್ನ ಬಣ್ಣದ ಗುಣಗಳ ಮಾತಿಗೆ ಮಳ್ಳನಾಗಿ ನಾನು ನಿನ್ನವನು ಆಗುತ್ತೇನೆಂದು ತಿಳಿದರೆ ಅದು ನಿನ್ನ ತಪ್ಪು. ಬೇಕಾದರೆ ನನ್ನ ಮಾನಕ್ಕೆ ಧಕ್ಕೆ ಬರುವ ಮುಂಚೆ ನಾನೇ ಈ ಮನೆಯನ್ನು ಬಿಟ್ಟು ಹೋಗುತ್ತೇನೆ. ಸರೋಜ, ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಈ ಮನೆಯ ಗೌರವಕ್ಕಾದರೂ ಬೇರೆ ಗಂಡದರ ಸಹವಾಸ ಬಿಟ್ಟು ಬಿಡ್ತಾಯಿ, ಬಿಟ್ಟು ಬಿಡು. ಹೌದು, ಇದೊಂದು ಸಾರಿ ನಂದು ತಪ್ಪಾಗಿದೆ. ಇನ್ ಯಾವತ್ತೂ ಮಾಡಿದ್ರ ದಯವಿಟ್ಟು ನನ್ನೆಲ್ಲ ಕ್ಷಮಿಸಿಬಿಡಿ. ಈ ಮನೆ ಮಾತ್ರ ಬಿಟ್ಟು ಅಣ್ಣ, ಸರೋಜ, ಏನು ನಿಮ್ಮ ಚಾಲಾಟ? ಬನ್ನಿ ಸ್ವಾಮಿ, ಬನ್ನಿ. ಯಾರು ಇಲ್ಲದ ಸಮಯವನ್ನ ಸಾಧಿಸಿ ನಿಮ್ಮಣ್ಣ ನನ್ನ ಶೀಲವನ್ನ ಹಾಳು ಮಾಡಿ ಬಂದಿದ್ದರು. ಅಷ್ಟರಲ್ಲಿ ನೀವು ಬಂದ್ಬಿಟ್ರಿ. ಸರೋಜ, ನಾನು ನಿನ್ನನ್ನು ಶೀಲವನ್ನು ಕೆಡಿಸಲು ಬಂದೇನೆ. ಛೇ, ಅಮ್ಮ, ಅದು ಏನೆಂದರೆ ಅದು ಅಣ್ಣ, ಅದು ಇದೊಂದು ನಾನೇ ಕಣ್ಣಾರೆ ಸರೋಜ ಅಪ್ಪಿಕೊಂಡು ನಿಂತಿದೆ ನೋಡ ಮೇಲೆ. ಇದಕ್ಕೆ ಉತ್ತರ ನಿತ್ಯಣ್ಣ. ಅಮ್ಮ, ನೀನು ಕಣ್ಣಾರೆ ನೋಡಿದ್ದು ಸತ್ಯ. ಆದರೆ ನನ್ನ ಮನಸ್ಸು ಹೃದಯ ಎಂತಹದ್ದು ಎನ್ನದು ನಿನಗೆ ನಂಬಿಕೆ ಇಲ್ಲವೇ? ಅಣ್ಣ, ಈಗಿನ ಜಗತ್ತಿನ ಸ್ವಂತ ತಂದೆಗೆ ತನ್ನ ರಕ್ತಕ್ಕೆ ಹುಟ್ಟಿದ ಮಗಳಿಗೆ ಮುಕ್ತಿ ಇದ್ದಾರೆ. ಇಲ್ಲಿ ಅಣ್ಣನಲ್ಲಿ ಬೆತ್ತ ತಾಸಮ್ಮನನ್ನು ಪರಿಕಲ್ಪನೆ ಇಲ್ಲದೆ ಹತ್ತಿಗೆ ಚಕ್ಕಂದಾಳ ಮಂಗ ಮಾಡಿದಷ್ಟಿಲ್ಲ ನ್ಯಾಯ ಸಮಾಜದಲ್ಲಿ ಒಂದೇ ರಕ್ತ ಹಂಚಿಕೊಂಡು ಹುಟ್ಟಿದ ಅಕ್ಕ ತಮ್ಮಂದಿರು, ಅಣ್ಣ ತಂಗಿಯರು ಪ್ರೇಮ ಕ್ರೀಡಾಡುವಷ್ಟಿಲ್ಲ ಅಂದ ಮೇಲೆ ಇನ್ನು ತಮ್ಮನ ಹೆಂಡತಿ ಒತ್ತ ಒಯ್ದು ಬಲತ್ತರ ಮಾಡಿ
ಕಾಮದ ನಂಜದ ಕಾಮುಕ. ನನ್ನ ಗಂಡ ಒಂದು ವೇಳೆ ಬರದೆ ಹೋಗಿದ್ರೆ ನಾಯಿ ಮುಟ್ಟಿದ ಮಡಿಕೆ ಅಂತ ಆಗಿತ್ತು ನನ್ನ ಬಾಳು. ಮೆಚ್ಚಿದೆ ಸರೋಜ, ಮೆಚ್ಚಿದೆ ನಿನ್ನ ಧೈರ್ಯ ಸಾಹಸಕ್ಕೆ. ಆಹಾ ಸರೋಜ, ಎಷ್ಟು ಮುದ್ದಾಗಿ ಇಟ್ಟಿದ್ದಾರೆ ನಿನ್ನ ಹಡೆದ ತಂದೆ ತಾಯಿಗಳು. ಆದರೆ ನಿನ್ನ ಗುಣಗಳು ಮಾತ್ರ ನಾಗರ ಹಾವಿನಂತೆ. ಸರೋಜ, ನಿನ್ನ ದೇಹದಲ್ಲಿರುವ ಒಂದೊಂದು ರಕ್ತದ ಕಣಗಳಲ್ಲಿ ಕಾಮನ ವಿಷದ ಜ್ವಾಲ ತುಂಬಿಕೊಂಡಿರುವ ಈ ಹಣ್ಣು ನೀನು. ಸಿಕ್ಕ ಸಿಕ್ಕ ಗಂಡಸರಿಗೆ ಕಾಲು ಎತ್ತ ತಿಂಡಿಯ ತೀಟೆ ತೀರಿಸಿಕೊಳ್ಳುವ ನಿನ್ನಂತ ಕಾಮನ ಮುತ್ತೈದ ನಾರಿಯರಿದ್ದಾಗಲೂ ಈ ಲೋಕ ಪ್ರಳಯದ ಅಂಚಿನಲ್ಲಿ ಬಂದು ನಿಮಗೆ ಓಯ್ ನನ್ನ ಸತಿ ಸೋತದ್ದು ನನ್ನ ಸತಿಯ ಸುಳ್ಳಂದ್ರೆ ಪರಿಣಾಮನ ತೆಗೆದು ಬಲೆ ತಮ್ಮ ಬಲೆ. ನೀನು ಸಣ್ಣವನು ಇದ್ದಾಗ ಕೈ ತುತ್ತು ಉಳಿಸಿ ಅಗಲ ಮೇಲೆ ಕುಂದ್ರಿಸಿಕೊಂಡು ಸಾಲ ತನಕ ಕಳಿಸಿ ಬಂದು ಅದೇ ರಾತ್ರಿ ಭೂಮಿಯಲ್ಲಿ ಕಷ್ಟಪಟ್ಟು ದುಡಿದು ನಿನ್ನನ್ನು ಓದಿಸಿ ದೊಡ್ಡ ವಿದ್ಯಾವಂತನಾಗಿ ಮಾಡಿದ್ದಕ್ಕೂ ನನ್ನ ತಮ್ಮ ಪಟ್ಟಣದಲ್ಲಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಒಳ್ಳೆಯ ನೌಕರಿ ಪಡೆದುಕೊಂಡು ಮನೆಗೆ ಬರುತ್ತಾನೆಂದ ನಾವು ಸಾವಿರಾರು ಆಶೆಗಳನ್ನು ಇಟ್ಟುಕೊಂಡಿದ್ದೆವು. ಆದರೆ ನೀನು ಬಣ್ಣ ಬಣ್ಣದ ಬೋರಂಗಿಯರ ಮಾತಿಗೆ ಮರಳನಾಗಿ ಮನವರಿಸು ಮಾಡಿಕೊಂಡದ್ದು ಅಲ್ಲದೆ ಸಿಕ್ಕ ಸಿಕ್ಕ ಗಂಡಸರಿಗೆ ಮೈ ತೋರಿಸುವ ಕಾಮದ ಚಿಟ್ಟೆಯನ್ನು ತಾಳಿ ಕಟ್ಟಿಕೊಂಡು ಬಂದಿರುವಿಯಲ್ಲ. ಮೆಚ್ಚಬೇಕು ನಿನ್ನ ಸಾಹಸಕ್ಕೆ. ಎಷ್ಟು ದಿವಸ ಮನಸ್ಸಿನಲ್ಲಿ ಒಂದು ಹಾಕಿ ಕುಳಿತುಕೊಂಡಿದ್ದೆ. ಈ ಗೌರವತ್ತರ ಮನೆಯ ಗೌರವವನ್ನು ಮಣ್ಣ ಪಾಲು ಮಾಡು. ನೀನಪ್ಪ ಕಾಮದ ಹೆಸ ತುಂಬಿಕೊಂಡಿರುವ ಮಧಾಂತ ಸೊರಗೆ ಬಾಲ ಧರಿಸ ಸರ್ಪಕ್ಕೆ ಬಾಲ ಧರಿಸ. ಆದರೆ ನಿನಗೆ ದೇಹದಲ್ಲಿರುವ ಒಂದೊಂದು ನರಗಳಲ್ಲಿ ವಿಷದಾಲ ತುಂಬಿಕೊಂಡಿರೋ ನೀನ ಬಾಂಕಿದ ಕೆಟ್ಟ ನಿಮ್ಮಂತ ಕಾಮುಕ ಹಣ್ಣಂದಿರು ಮಾನವಂತರ ಮನೆಯಲ್ಲಿದ್ದಾಗಲೇ ಗೌರವಸ್ಥರ ಮನೆಯ ಜನರ ಸಂತೆ ಕಟ್ಟೆ ಮೇಲೆ ಮಾತನಾಡುತ್ತಾರೆ. ಸರೋಜ, ನಾವ್ಯಾಕ ಮಾನಕ ನಿನ್ನಿಂದ ದೃಷ್ಟಿಯಿಂದ ದೂರ ಇರೋಣ. ನಿಲ್ಲುತ್ತಮ್ಮ, ನಿನಗೆ ನಾನು ಹೇಗೆ ತಿಳಿಸಿ ಹೇಳಬೇಕೆಂದರು ಬುದ್ಧಿ ನಿನ್ನಲ್ಲಿಲ್ಲ. ಆದರೆ ಈ ಮನೆಯನ್ನು ಬಿಟ್ಟು ಹೋಗುವ ಮುನ್ನ ಒಂದು ಮಾತು ಹೇಳುತ್ತೇನೆ. ಹೆಣ್ಣು ಮಾಯದ ಜಿಂಕೆ. ಆ ಮಾಯದ ಜಿಂಕೆಯ ಮಾತು ನಂಬಿ ಜೀವಕ್ಕೆ ಜೀವ ಕೊಟ್ಟು ಸಲುವಿದ ಈ ನಿನ್ನ ಅಣ್ಣನಿಗೆ ಬಹುಮಾನ ಕೊಟ್ಟು ಈ ಕಲಿಗಾರನ ಕನಸುಗಳನ್ನು ಕಣ್ಣೀರಿನಲ್ಲಿ ಕೈ ತೊಳೆಯುವಂತೆ ಮಾಡ್ತೀಯಲ್ಲ. ನಿನಗೆ ಆ ದೇವರ
ಒಳ್ಳೆಯದು ಮಾಡಲಿ ತಮ್ಮ, ನಿನಗೆ ಆ ದೇವರು ಒಳ್ಳೆಯದು ಮಾಡಲಿ. ಅಣ್ಣ, ನಿನ್ನ ನೀತಿ ಬೋಧಕ ಕಥೆಗಳು ನನಗೆ ಅವಶ್ಯಕತೆ ಇಲ್ಲ. ಇಲ್ಲಿವರೆಗೂ ಅಣ್ಣನನ್ನು ತಿಳಿದು ಕೈಯಲ್ಲಿ ಹೊಡೆದಿರುವೆ. ಇನ್ನು ಮುಂದೆ ಅಣ್ಣನ ಮರೆತು ಚಪ್ಪಲಿಗೆ ಹೊಡೆಯಬೇಕಾದ ಈ ಹತ್ತರ ಹೌದು ತಮ್ಮ, ನೀನಾಡುವ ಮಾತಿನಲ್ಲಿ ಎಚ್ಚರ ಎಂಬ 3 ಅಕ್ಷರಗಳನ್ನು ಆ ಪರಮಾತ್ಮ ಉಳಿಸಿದ್ದಾನೆ. ಯಾಕೆಂದರೆ ಈ ಜಗತ್ತಿನಲ್ಲಿ ಬುದ್ಧಿವಂತರಿಗೆ ಬೆಲೆನೇ ಇಲ್ಲ. ಎಂದರ ಮಾತಿಗೆ ಕಿವಿ ಚೋತು ಬಿಡುವ ಗುಲಾಮರಿಗೆ ಹೂವಿನ ಮಾಲೆಯಾಕೆ ಗೌರವಿಸುತ್ತದೆ? ಯಾಕೆ ಅವರ ಎಂಡರೊಂದಿಗೆ ಕತ್ತು ಕಾಮದ ಊಟ ಮಾಡುವ ಬರ್ತೀನಿ ತಮ್ಮ. 4 ಜನರ ಮಧ್ಯೆ ಸ್ವಾಭಿಮಾನದಿಂದ ಬದುಕುವ ಈ ಕವಿಗಾರನ ಸ್ವಾಭಿಮಾನಕ್ಕೆ ಆಧಾರ ಎಂಬ ಚೋರಿಯಿಂದ ಈ ಹೃದಯವಂತನ ಹೃದಯವನ್ನು ಕತ್ತರಿಸಿ ಬಿಟ್ಟಿಯಲ್ಲ. ನಿನಗೆ ತುಂಬಾ ಥ್ಯಾಂಕ್ಸ್ ತಮ್ಮ, ನಿನಗೆ ತುಂಬಾ ಥ್ಯಾಂಕ್ಸ್ ತಮ್ಮ. ಇನ್ನು ಮುಂದಾದರೂ ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡುತ್ತಮ್ಮ. ಅಯ್ಯೋ ತಂದೆ ತಾಯಿ ಎಲ್ಲಿವರೆಗೂ ಯಾವುದು ಎಂದು ನಂಬಿಕೆ ಅದೇ ಆವಾಗಿ ಕಚ್ಚಿತೋ ತಂದೆ. ಇಲ್ಲಿಗೆ ಮುಗಿಯಿತೆ ಈ ಮನೆಯ ಋಣ ತಾಯಿ, ಇಲ್ಲಿಗೆ ಮುಗಿಯುತ್ತೆ ಈ ಮನೆಯ ಅನ್ನದ ಋಣ. ಅಯ್ಯೋ ತಂದೆ ತಾಯಿ ಎಂದಿರೆ, ಬಂದಂತ ಅಣ್ಣ ತಮ್ಮಂದಿರೆ, ಬರವನ ಬಾರೋ ಕಣ್ಣೀರಿನ ಗೋಳವಾಯಿತೆ. ಸಾಗರ, ಈ ಮನೆಯನ್ನು ಬಿಟ್ಟು ಹೋಗುತ್ತೇನೆ ತಮ್ಮ. ಈ ಮನೆಯಲ್ಲಿ ನೀನು ನಿನ್ನ ಹೆಂಡತಿ ಆಗಿ ಇರುತ್ತಮ್ಮ. ಮಾತೆ ಎಂದ ಕಠೋರ ಶಿಕ್ಷೆ ಕೊಟ್ಟಿಯಮ್ಮ, ಎಂದ ಕಠೋರ ಶಿಕ್ಷೆ ಕೊಟ್ಟಿಯಮ್ಮ ಈ ಬಡವನಿಗೆ. ಅಮ್ಮ ತಮ್ಮ,
ನಾನು ಹೋಗಿ ಬರುತ್ತೇನೆ ತಮ್ಮ. ಸೂತ್ರವೋ ಮಾತೆ ಬನ್ರಿ ಒಳಗೆ ಬಿಸಿ ಅಡಿಗೆ ಮಾಡ್ತೀನಿ, ಊಟ ಮಾಡೋರಂತೆ. ಸರೋಜ ಹಿರಿಯ ಸಂಪ್ಯಾಸದಲ್ಲಿ ಒಂದು ಪ್ರೇಮದ ಗೆದ್ದಿನ ಆಡಬಹುದು ಅಲ್ಲ, ನೀನು ಕೇಳೋದು ಹೆಚ್ಚ, ನಾನು ಹಾಡೋದು ಹೆಚ್ಚ. ಹೃದಯ